ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ನಾನು ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿದು ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು 4-5 ಕ್ಯಾಪ್ಸಿಕಮ್ ತೊಗೊಳ್ತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ಕಟ್ ಅಂದರೆ ಇವಾಗ 4 ಭಾಗ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ಒಳಗಡೆ ಆ ಬೀಜ ಇನ್ನೂ ತೆಗೆಯೋದು ಬೇಡ, ಇದಕ್ಕೆ ಅದೇನು ಹೇಗೂ ಖಾರ ಇರೋದಿಲ್ಲ. ಸೊ ಈ ಥರ ಕಟ್ ಮಾಡ್ಕೊಳ್ಳೋದು. ಇಲ್ಲ ನಿಮಗೆ ತುಂಬ ದಪ್ಪ ಇತ್ತು ಅಂದರೆ ಮಧ್ಯ ಈ ಥರ 2 ಭಾಗ ಮಾಡಿ ಹಾಕ್ಕೋಬೋದು, ಈಸಿಯಾಗಿ ಬೇಯುತ್ತೆ. ಇವಾಗ ಇದು ತಯಾರಾಗಿದೆ. ಇದನ್ನು ನಾನು ಇವಾಗ ಬೇಯಿಸ್ಕೊಳ್ಬೇಕು. ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಯಾಕಂದರೆ ಇದು ನೀರಲ್ಲಿ ನಾವು ಇದನ್ನು ಬೇಯಿಸೋದಿಲ್ಲ, ಬರೀ ಎಣ್ಣೆನಲ್ಲೇ ಇದು ಬೇಯಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಸ್ವಲ್ಪ. ಸೊ ಇದಕ್ಕೆ ಇವಾಗ ನಾವು ಡೈರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಈ ಥರ ನಾನು ಹೇಳ್ದಂಗೆ ನೀವು 2 ಭಾಗ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ 4 ಕಟ್ ಮಾಡಿ ಇಡೀನೂ ಕೂಡ ಹಾಕ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಜಾಸ್ತಿ ಉರಿ ಇಡೋದು ಬೇಡ, ಅದು ಕರೆಕ್ಟ್ ಹೋಗಿಬಿಡತ್ತೆ. ಸೊ ಇವಾಗ ಅದನ್ನು ತಿರುವು ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಒಂದೊಂದಾಗಿ ಈ ಥರ ತಿರುವು ಹಾಕ್ಕೊಂಡು ಉರಿ ಸ್ವಲ್ಪ ಮೀಡಿಯಮ್ ಅಥವಾ ಅದಕ್ಕಿಂತ ಚೂರು ಕಡಿಮೆ ಇದ್ರೇ ಒಳ್ಳೆಯದು. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ. ಇನ್ನೂ ಇದು ಚೆನ್ನಾಗಿ ಬೇಯಬೇಕು ಇನ್ನೊಂದು ಕಡೆ. ಸೊ ಮತ್ತೆ ಒಂದು 5-6 ನಿಮಿಷ ಇದನ್ನು ಬೇಯಿಸೋಣ. ಅಷ್ಟರಲ್ಲಿ ಒಂದು ಮಸಾಲೆ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು ಗ್ರೇವಿ ಟೈಪ್ ಅಲ್ಲ, ಸೊ ಡ್ರೈ ಇರುತ್ತೆ. ಹಾಗಾಗಿ ಇದು ಒಂದು ಪುಡಿ ಥರ ಮಾಡ್ಕೊಳ್ಬೇಕು. 5-6 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೀನಿ. ಧನಿಯಾ, ಉದ್ದಿನಬೇಳೆ, ಜೀರಿಗೆ ಹಾಗೆ ಮೆಂತೆ, ಇದಿಷ್ಟು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಎಲ್ಲ ಒಂದೊಂದು ಟೀ ಚಮಚ ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸು ಬೇಕಾದರೆ ಗುಂಟೂರು ಸೇರಿಸಿ ಹಾಕ್ಕೊಳ್ಬೋದು ಖಾರ ಬೇಕಿದ್ದರೆ. ಸೊ ಇವಿಷ್ಟು ನೋಡಿ ಸಣ್ಣ ಉರಿಯಲ್ಲಿ ಈ ಥರ ಕೆಂಪಾಗೋ ತನಕ ಹುರ್ಕೊಂಡ್ರೆ ಸಾಕು. ಇದನ್ನು ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನು ನಾವು ನೀರೇನು ಹಾಕ್ತೀನಿ ಹಾಗೆ ಡ್ರೈ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಬೋದು. ಒಂದು ಅರ್ಧ ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹುಣಸೆ ಹಣ್ಣು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಮತ್ತು ಒಂದು ಸ್ವಲ್ಪ ಉಪ್ಪು ಬೇಯೋದಕ್ಕೂ ಹಾಕ್ತೀವಿ, ಇಲ್ಲೂ ಹಾಕ್ತೀವಿ. ಈ ಥರ ನೋಡಿ ಸ್ವಲ್ಪ ತರಿಯಾಗಿ ಹಿಂಗಾದರೆ ಸಾಕು, ತುಂಬ ನುಣ್ಣಗೇನಾಗಬೇಕಂತಿಲ್ಲ ಇದು. ಸೊ ಇಷ್ಟಿರುತ್ತೆ ಈಗ ಒಟ್ಟು ಒಂದು 10 ನಿಮಿಷ ಇದು ಬೆಂದಿದೆ ಚೆನ್ನಾಗಿ. ಸೊ ನೋಡಿ ಇದು ಮೆತ್ತಗಾಗಿದೆ ಕ್ಯಾಪ್ಸಿಕಮ್ ಯಾವುದು, ಇವಾಗ ಎಲ್ಲ ಬೆಂದಾಗಿದೆ ಇದು. ಇದಕ್ಕೆ ನಾವು ಈ ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಪುಡಿ ಹಾಕಿದ್ಮೇಲೆ ಉರಿ ಕಂಪ್ಲೀಟು ಕಡಿಮೆ ಮಾಡ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪೇನಾದರೂ ಬೇಕಿದ್ದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ. ಮತ್ತು ಸ್ವಲ್ಪ ಎಣ್ಣೆ ಮೇಲ್ಗಡೆಯಿಂದ ಹಾಕ್ತಾಯಿದ್ದೀನಿ. ಆ ಮಸಾಲೆ ಹಾಕಿರೋದ್ರಿಂದ ನಾವು ನೀರು ಹಾಕೋದಿಲ್ಲ, ಅದು ಸೀದು ಹೋಗಬಾರ್ದು ಅಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನೊಂದು 2 ನಿಮಿಷ ಇದನ್ನು ನಾವು ಸಣ್ಣ ಉರಿನಲ್ಲಿ ಆ ಮಸಾಲೆ ಕ್ಯಾಪ್ಸಿಕಮ್ಗೆ ಹೀರ್ಕೊಳ್ಳೋದಕ್ಕೆ ಬಿಡಬೇಕು. ಇವಾಗ ನೋಡಿ ಇದು ಕಂಪ್ಲೀಟ್ ತಯಾರಾಗಿದೆ. ಸ್ವಲ್ಪ ಇದು ಹುಳಿ ಎಲ್ಲ ಚೆನ್ನಾಗಿ ಹಾಕಬೇಕು ಇದಕ್ಕೆ. ಹುಳಿ, ಉಪ್ಪು, ಖಾರ ಎಲ್ಲ ಮುಂದಿರುತ್ತೆ. ಸೊ ಇವಾಗ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ತಯಾರಾಗಿದೆ. ನಮ್ಮಲ್ಲಿ ನಾವು ಇದನ್ನು ಬಿಸಿ ಅನ್ನದ ಜೊತೆನೇ ಹಾಕ್ಕೊಳ್ಳೋದು, ಅಂದರೆ ಬೇರೆ ಚಪಾತಿ ರೊಟ್ಟಿ ಜೊತೆಗೆ ಅಷ್ಟು ಅಭ್ಯಾಸ ಇಲ್ಲ. ನೀವು ಈ ರೆಸಿಪಿ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.